ಲಲಿತಾ ತ್ರಿಪುರಸುಂದರಿ ಪೌರಾಣಿಕ ಮಹತ್ವ ಮತ್ತು ಕಥೆ. ಲಲಿತಾ ತ್ರಿಪುರಸುಂದರಿ ದೇವಿ ಪರಶಕ್ತಿಯ ಅತ್ಯುಚ್ಚ ರಹಸ್ಯ ರೂಪಗಳಲ್ಲಿ ಒಂದು. ಅವಳನ್ನು ಶ್ರೀವಿದ್ಯಾ ಉಪಾಸಕರು ಅತ್ಯಂತ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಈ ಕಥೆಯು ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನ ಎಂಬ ಭಾಗದಲ್ಲಿ ವಿವರಿಸಲಾಗಿದೆ. ಈ ಕಥೆ ದೇವಿ ಮಹಾಶಕ್ತಿಯ ಪ್ರಭಾವವನ್ನು, ಶ್ರೀಚಕ್ರದ ಮಹಿಮೆ ಮತ್ತು ಬಂಡಾಸುರನ ವಧೆಯನ್ನು ವಿವರಿಸುತ್ತದೆ. ಬಂಡಾಸುರನ ಜನ್ಮ ಮತ್ತು ಅವನ ಅಹಂಕಾರ. ಒಮ್ಮೆ ಕಾಮದೇವನು ಶಿವನಿಗೆ ಶಾಪ ಹೊಡೆಸಲು ಯತ್ನಿಸುತ್ತಾನೆ. ಆದರೆ ಶಿವನು ಕಾಮದೇವನನ್ನು ಭಸ್ಮ ಮಾಡಿಬಿಡುತ್ತಾನೆ. ಆದರೆ ಕಾಮದೇವನ ರುದ್ರಾಭಿಷೇಕ ಪುಣ್ಯದ ಫಲದಿಂದ ಅವನ ಭಸ್ಮದಿಂದಲೇ ಬಂಡಾಸುರನು ಹುಟ್ಟುತ್ತಾನೆ. ಬಂಡಾಸುರನ ತಪಸ್ಸು. ಬಂಡಾಸುರನು ಬ್ರಹ್ಮನಿಗೆ ತಪಸ್ಸು ಮಾಡಿ ನಾನು ಯಾವ ಪುರುಷನಿಂದಲೂ ಸಾಯಬಾರದು ಎಂಬ ವರವನ್ನು ಪಡೆಯುತ್ತಾನೆ. ಈ ವರದಿಂದ ಬಂಡಾಸುರನು ದೇವತೆಗಳನ್ನು, ಋಷಿಗಳನ್ನು ಹಾಗೂ ತ್ರಿಲೋಕವನ್ನು ಕಕ್ಕೆ ತಳ್ಳುತ್ತಾನೆ. ಬಂಡಾಸುರನ ವಿರುದ್ಧ ಯುದ್ಧ. ಬಂಡಾಸುರನು ಲಲಿತಾ ದೇವಿಯು ತನ್ನನ್ನು ಸಂಹಾರ ಮಾಡಲು ಬಂದಿರುವುದನ್ನು ತಿಳಿದ ಬಳಿಕ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಅವನು ತನ್ನ ಶಕ್ತಿಶಾಲಿ ದೈತ್ಯ ಸೇನೆ ಹಾಗೂ ಅಸುರ ಉಪಸೇನಾನಾಯಕರಾದ ವಿಶಂಗ ಮತ್ತು ವಿಶ್ವಂಗರನ್ನು ಕಳುಹಿಸುತ್ತಾನೆ. ದೇವಿಯ ಅಶ್ವಾರೂಢ, ಸಂಪತ್ಕರಿ ಮತ್ತು ನಿತ್ಯ ದೇವತೆಗಳು ಯುದ್ಧಕ್ಕೆ ತಯಾರಾಗುತ್ತಾರೆ. ಶ್ರೀದೇವಿಯು ಶ್ರೀಚಕ್ರ ರಥ ಹತ್ತಿ ಬಂಡಾಸುರನ ಸೇನೆಯ ಮೇಲೆ ದಾಳಿಗೆ ಮುಂದಾಗುತ್ತಾಳೆ. ದೇವಿಯ ಪಾಶ ಮತ್ತು ಅಂಕುಶದಿಂದ ಬಂಡಾಸುರನ ಸೇನೆ ನಾಶವಾಗುತ್ತದೆ. ಕೊನೆಗೆ ಲಲಿತಾ ದೇವಿಯು ಮಹಾಕಾಳಿ ರೂಪವನ್ನು ಪಡೆದು ಬಂಡಾಸುರನನ್ನು ಸಂಹಾರ ಮಾಡುತ್ತಾಳೆ. ಲಲಿತಾ ದೇವಿಯ ಮಹಿಮೆ ಮತ್ತು ಶ್ರೀವಿದ್ಯಾ ತಂತ್ರ. ಲಲಿತಾ ತ್ರಿಪುರಸುಂದರಿ ದೇವಿಯನ್ನು ಶ್ರೀವಿದ್ಯಾ ಉಪಾಸನೆಯಲ್ಲಿ ಪರಮಶಕ್ತಿ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಅವಳ ಶಕ್ತಿಯನ್ನು ಶ್ರೀಚಕ್ರದ ಮೂಲಕ ಪೂಜಿಸಲಾಗುತ್ತದೆ. ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ ಮತ್ತು ಸೌಂದರ್ಯ ಲಹರಿ ಅವರ ಪ್ರಸಿದ್ಧ ಸ್ತೋತ್ರಗಳು. ದೇವಿಯ ಆರಾಧನೆಯಿಂದ ಸೌಭಾಗ್ಯ, ಆರೋಗ್ಯ, ಆಧ್ಯಾತ್ಮಿಕ ಜ್ಞಾನ ಮತ್ತು ಕರ್ಮ ವಿಮೋಚನೆ ಸಿಗುತ್ತದೆ. ದೇವತೆಗಳ ಪ್ರಾರ್ಥನೆ ಮತ್ತು ದೇವಿಯ ಅವತಾರ. ಬಂಡಾಸುರನ ದುರಾಚಾರದಿಂದ ಬೇಸತ್ತ ದೇವತೆಗಳು, ವಿಷ್ಣು, ಬ್ರಹ್ಮ ಮತ್ತು ಇತರ ದೇವರುಗಳು ಪರಶಕ್ತಿಯ ಮೊರೆ ಹೋಗುತ್ತಾರೆ. ತದನಂತರ ಪಾರ್ವತಿ ದೇವಿಯು ಲಲಿತಾ ತ್ರಿಪುರಸುಂದರಿಯಾಗಿ ಅವತಾರ ಪಡೆದುಕೊಳ್ಳುತ್ತಾರೆ. ದೇವಿಯು ಚತುರ್ಭುಜಿಯಾಗಿದ್ದು ಪಾಶ, ಅಂಕುಶ, ಧನುಸ್ಸು ಮತ್ತು ಬಾಣಗಳನ್ನು ಧರಿಸುತ್ತಾಳೆ. ಅವಳಿಗೆ ಶ್ರೀಕಾಮೇಶ್ವರ, ಶಿವನ ವಿಶೇಷ ತತ್ವರೂಪ ಪತಿಯಾಗಿ ದೊರಕುತ್ತಾನೆ. ಶ್ರೀಚಕ್ರ ಮಂಡಲದ ಶಕ್ತಿಯಾಗಿ ಪರಮಾತ್ಮ ಸ್ವರೂಪವಾಗುತ್ತಾಳೆ. ದೇವಿಯ ಐಶ್ವರ್ಯ ಮತ್ತು ಶ್ರೀನಗರ. ಲಲಿತಾ ದೇವಿಯ ರಾಜ್ಯವು ಶ್ರೀನಗರ. ಇದು ಮೇರು ಪರ್ವತದ ಶಿಖರದಲ್ಲಿ ಇದೆ. ಶ್ರೀನಗರವು ನವರತ್ನದಿಂದ ನಿರ್ಮಿಸಲಾದ ಆಲಯಗಳಿಂದ ಕೂಡಿದೆ. ಲಲಿತಾ ದೇವಿ ಅಲ್ಲಿನ ಸಾಮ್ರಾಜ್ಞಿ ಮತ್ತು ಅವಳ ಸೇನೆ ಹಾಗೂ ಸಹಾಯಕ ದೇವತೆಗಳು ಕೂಡ ಅಲ್ಲಿ ನೆಲೆಸಿದ್ದಾರೆ. ಅವಳ ಸಾಮ್ರಾಜ್ಯದಲ್ಲಿ 7 ಆವರಣಗಳು ಇದ್ದು ಅವುಗಳು ಶ್ರೀಚಕ್ರದ ರಚನೆಗೆ ಅನುರೂಪವಾಗಿವೆ. ಉಪಸಂಹಾರ. ಲಲಿತಾ ದೇವಿಯ ಪೂಜೆಯ ಮಹತ್ವ. ಲಲಿತಾ ದೇವಿ ಕೇವಲ ಯುದ್ಧದ ದೇವತೆಯಾಗಲ್ಲ, ವಿಶ್ವದ ಪೋಷಕಿ ಮತ್ತು ಪರಮಾತ್ಮನ ಶಕ್ತಿಯ ಪರಿಪೂರ್ಣ ರೂಪ. ಅವಳ ಆರಾಧನೆ ಸರ್ವ ದುಃಖಗಳು ದೂರಾಗಲು, ಮನಸ್ಸಿಗೆ ಶಾಂತಿ, ಆಯುಷ್ಯ ವೃದ್ಧಿ ಮತ್ತು ಸುಖ ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ. ಆದಿಯ ಶಕ್ತಿಯಾಗಿ ಅವಳು ಎಲ್ಲಾ ಜೀವರಾಶಿಗಳನ್ನು ಆವರಿಸಿರುವ ಪರತತ್ವ. ಲಲಿತಾಂಬಾ, ನಮ್ಮ ಮೇಲೆ ತವಗನರಸು, ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಪರಮಾನಂದವನ್ನು ಕರುಣಿಸು.